ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಸ್ವತಂತ್ರ ಭಾರತದ ಎಲ್ಲಾ ಕ್ಷೇತ್ರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಕೊಡುಗೆ ಅಪಾರ. ಡಾಕ್ಟರ್ ಬಾಬು ಜಗಜೀವನ್ ರಾಮರ 112ನೇ ಜಯಂತ್ಯೋತ್ಸವದಲ್ಲಿ ಡಿಸಿ ವೆಂಕಟೇಶ್ ಕುಮಾರ್ ಹೇಳಿಕೆ. ಡಾಕ್ಟರ್ ಬಾಬು ಜಗಜೀವನ್ ರಾಮರ 112ನೇ ಜಯಂತ್ಯೋತ್ಸವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಆಚರಣೆ. ಭಾರತ ದೇಶದ ಮಾಜಿ ಉಪಪ್ರಧಾನಿ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತ್ಯೋತ್ಸವ. ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಹಸಿರು ಕ್ರಾಂತಿಯ ಹರಿಕಾರನಿಗೆ ನಮನ. ದೀನ ದಲಿತರ ಉದ್ಧಾರಕ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತ್ಯೋತ್ಸವ. ತಾರ್ಫೆಲ್ ಬಡಾವಣೆಯಲ್ಲಿ ಜಯಂತ್ಯೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ. ಕಲಬುರಗಿಯ ಅಶೋಕ್ ನಗರದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತ್ಯೋತ್ಸವ ಕಾರ್ಯಕ್ರಮ. ಡಾಕ್ಟರ್ ಬಾಬು ಜಗಜೀವನ್ ರಾಮರ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಆಚರಣೆ. ಗಾಜಿಪುರ್ ಬಡಾವಣೆಯ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ. ಟೌನ್ ಹಾಲ್ ಮುಂಭಾಗದ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಕೆ. ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜಿನ ಮತದಾರರ ಸಾಕ್ಷರತಾ ಸಂಘ. ಶಿಸ್ತುಬದ್ಧ ಮತದಾರರ ಶಿಕ್ಷಣ ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಮುಖ್ಯ ಉದ್ದೇಶ. ಸಂವಿಧಾನದ 371ನೇ ಕಲಂ ತಿದ್ದುಪಡಿಯ ಹರಿಕಾರ ಶ್ರೀ ವೈಜನಾಥ್ ಪಾಟೀಲ್ ಎಂಬ ಕೃತಿ. ಭಾರತಿ ಪ್ರಕಾಶನ ಕಲಬುರಗಿ ವತಿಯಿಂದ ಕೃತಿ ಲೋಕಾರ್ಪಣೆ ಮತ್ತು ಸನ್ಮಾನ ಸಮಾರಂಭ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಸ್ವತಂತ್ರ ಭಾರತದ ಎಲ್ಲಾ ಕ್ಷೇತ್ರಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಕೊಡುಗೆ ಅಪಾರವಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಆರ್ ವೆಂಕಟೇಶ್ ಕುಮಾರ್ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಡಾ ಮಾರ್ಟಿನ್ ಮಾರ್ಬನ್ಯಾಂಗ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ರಾಜಾ ಪಿ, ಮಹಾನಗರ ಪಾಲಿಕೆ ಆಯುಕ್ತೆ ಫೌಜಿಯಾ ತರುನ್ನುಂ, ಗಣ್ಯರಾದ ಶ್ಯಾಮ್ ನಾಟಿಕಾರ್, ಬಾಬು ಸುಂಠಾಣ್, ಚಂದ್ರಿಕಾ ಪರಮೇಶ್ವರ್, ರಾಜು ವಾಡೇಕರ್, ಶಿಷ್ಟಾಚಾರ ತಹಶೀಲ್ದಾರರಾದ ಪ್ರಕಾಶ್ ಚಿಂಚೋಳಿಕರ್, ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೆಎಚ್ ಸತೀಶ್ ಸೇರಿದಂತೆ ಮತ್ತಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಬದುಕಿನಾದ್ಯಂತ ಎಲ್ಲಾ ಕ್ಷೇತ್ರಗಳಲ್ಲಿ ಕೊಡುಗೆ ನೀಡಿರುವ ಸ್ವತಂತ್ರ ಭಾರತದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದ್ದಾರೆ. ಅವರು ಶುಕ್ರವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆಯ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿಯ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಸಿರು ಕ್ರಾಂತಿಯ ಹರಿಕಾರ, ದೀನ ದಲಿತೋದ್ಧಾರಕ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಸಮಾಜದಲ್ಲಿ ಅಸ್ಪೃಶ್ಯತೆಯನ್ನ ತೊಲಗಿಸಿ ಸಮಾನತೆ ತರಲು ಹೋರಾಟ ಮಾಡಿದ ಮಹಾನ್ ವ್ಯಕ್ತಿಯಾಗಿದ್ದರು. ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇಲ್ಲದೆ ಎಲ್ಲರಲ್ಲೂ ಸಮಾನತೆ ತರುವುದೇ ಬಾಬು ಜಗಜೀವನ್ ರಾಮ್ ರವರ ಮುಖ್ಯ ಉದ್ದೇಶವಾಗಿತ್ತು. ಇದಕ್ಕಾಗಿ ಪ್ಯಾನ್ ಇಂಡಿಯಾ ಚಳುವಳಿ ಪ್ರಾರಂಭಿಸುವುದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ದೇಶದಲ್ಲಿ ಆಹಾರ ಸಮರ್ಪಕವಾಗಿ ಎಲ್ಲರಿಗೂ ದೊರೆಯದೇ ಇದ್ದಾಗ ಕೇಂದ್ರದಲ್ಲಿ ಕೃಷಿ ಸಚಿವರಾಗಿ ಕೃಷಿಯಲ್ಲಿ ಗಣನೀಯ ಬದಲಾವಣೆ ತರುವ ಮೂಲಕ ಕೃಷಿಯಲ್ಲಿ ಹಸಿರು ಕ್ರಾಂತಿ ರೂಪಿಸಿ ರೈತರನ್ನು ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸುವುದಲ್ಲದೆ ದೇಶದಲ್ಲಿ
ಆಹಾರ ಉತ್ಪಾದನೆ ಹೆಚ್ಚಿಸಿ ದೇಶವನ್ನು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಲ್ಲಿ ಶ್ರಮಿಸಿದ್ದಾರೆ ಎಂದರು. ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳ ಪಟ್ಟಿಯಲ್ಲಿ ಭಾರತವನ್ನು ತರುವಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪಾತ್ರ ಮಹತ್ವದ್ದಾಗಿದೆ. ಸಾಮಾಜಿಕ ಸುಧಾರಣೆ, ಹಸಿರು ಕ್ರಾಂತಿ ಅಲ್ಲದೆ ಇನ್ನೂ ಹಲವಾರು ಕ್ಷೇತ್ರಗಳ ಅಭಿವೃದ್ಧಿಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ತಮ್ಮ ಜೀವನದಾದ್ಯಂತ ಯಾವ ಉದ್ದೇಶಕ್ಕಾಗಿ ಹೋರಾಡಿದರೋ ಆ ಉದ್ದೇಶ ಈಡೇರಿಸುವ ಹಾಗೆ ಎಲ್ಲರೂ ಜಗಜೀವನ್ ರಾಮ್ ಅವರ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಬಾಬು ಜಗಜೀವನ್ ರಾಮ್ ಸ್ವತಂತ್ರ ಇಂಡಿಯಾ ದೇಶದಲ್ಲಿ ಒಂದು ಐಕಾನಿಕ್ ಪರ್ಸನಾಲಿಟಿ. ಕೆಲವೇ ನಾಯಕರು ಬದುಕಿನಲ್ಲಿ ಆಲ್ಮೋಸ್ಟ್ ಎಲ್ಲ ಫೀಲ್ಡ್ನಲ್ಲೂ ಕೂಡ ಅವರ ಕಂಟ್ರಿಬ್ಯೂಷನ್ ಕೊಡುಗೆಗಳಿರುವ ನಾಯಕರುಗಳು ಕೆಲವೇ ನಾಯಕರಿದ್ದಾರೆ ದೇಶದಲ್ಲಿ. ಅಂಥವು ಒಂದು ನಾಯಕರುಗಳಲ್ಲಿ ಅತಿ ಮುಖ್ಯವಾದ ಒಬ್ಬ ಲೀಡರ್ ಅಂದರೆ ಬಾಬು ಜಗಜೀವನ್ ರಾಮ್ ಅವರು. ಪರ್ಟಿಕ್ಯುಲರ್ ಆಗಿ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಒಂದು ಸಮಾನತೆ ಸಮುದಾಯದಲ್ಲಿ ಫಸ್ಟ್ ಕ್ಲಾಸ್ ಮೂವ್ಮೆಂಟ್ ಲೀಡರ್ ಎಂದು ಇವತ್ತು ಮೈನಾಗಿ ಗುರುತಿಸಬೇಕಾದ್ರೆ ಬಾಬು ಜಗಜೀವನ್ ರಾಮ್ ಅವ್ರದ್ದು ಉದ್ದೇಶ ಏನಂದ್ರೆ ಈ ಸಮಾಜದಲ್ಲಿ ಎಲ್ಲರೂ ಕೂಡ ಸಮಾನತೆ ಸಿಗಬೇಕು. ಯಾವುದೇ ರೀತಿಯಲ್ಲಿ ಕೂಡ ಜಾತಿ ಅಥವಾ ಇತರ ವಿಭಿನ್ನತೆ ಮತ್ತೆ ಡಿಸ್ಕ್ರಿಮಿನೇಷನ್ ಇರಬಾರದು. ಅದರ ಸಲುವಾಗಿ ಇಂಥ ಒಂದು ದೊಡ್ಡ ಮೂವ್ಮೆಂಟ್ ಅನ್ನು ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಇಡೀ ದೇಶದಲ್ಲಿ ಕೂಡ ಈ ಮೂವ್ಮೆಂಟ್ ಬಂತು. ಕಾರಣಕರ್ತ ಅಂದ್ರೆ ಬಾಬು ಜಗಜೀವನ್ ರಾಮ್ ಅವರು. ಎರಡನೇದಾಗಿ ಹಸಿರು ಕ್ರಾಂತಿಯ ಹರಿಕಾರ ಒಬ್ಬರು ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದವರು ಮತ್ತೆ ರೈತರ ಮತ್ತು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನಲ್ಲಿ ಕೂಡ ಅಷ್ಟು ಆಸಕ್ತಿ ಹೊಂದಿದವರು. ಸೊ ಗ್ರೀನ್ ರೆವಲ್ಯೂಷನ್ ಪೀರಿಯಡ್ ಅಂದರೆ ಮೊದಲನೇ ನಮ್ಗೆ ನೆನಪು ಬರೋದು ಬಾಬು ಜಗಜೀವನ್ ರಾಮ್ ಅವರು. ಯಾಕಂದರೆ ಅದನ್ನು ಒಂದು ದೊಡ್ಡ ಸಕ್ಸಸ್ ಆಗಿ ಒಂದು ಡೆವಲಪಿಂಗ್ ಕಂಟ್ರೀಸ್ ಇಂಡಿಯಾ ಥರ ಒಂದು ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಇದನ್ನು ಒಂದು ಯಶಸ್ವಿಯಾಗಿ ಮಾಡಿ ತೋರಿಸಿದವರು ಬಾಬು ಜಗಜೀವನ್ ರಾಮ್ ಅವರು. ಇನ್ನೂ ವಿವಿಧ ಕೊಡುಗೆಗಳಿದೆ. ಸಾಮಾಜಿಕ ಸುಧಾರಣೆ, ಹಸಿರು ಕ್ರಾಂತಿ ಇಂಥವು ಸಾಕಷ್ಟು ಕೊಡುಗೆಗಳಿದೆ. ಬಟ್ ಇಂದಿನ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇದೆಲ್ಲ ಕೂಡ ನಾವು ನೆನಪಿಸ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆನ್ಸ್ ಏನಂದರೆ ಅವರು ಯಾವ ಉದ್ದೇಶಕ್ಕಾಗಿ ನಮ್ಮ ಬದುಕನ್ನು ಡೆಡಿಕೇಟ್ ಮಾಡಿದಾರೋ ಅಂಥವು ಉದ್ದೇಶಗಳನ್ನು ಕೂಡ ನಾವು ಎಲ್ಲ ಕೂಡ ಎತ್ತಿದ್ದೀಬೇಕು ಮತ್ತು ಅದನ್ನು ಪಾಲನೆ ಮಾಡಬೇಕು. ಅಂಥವು ಒಂದು ಸಮಾನತೆ ಇರುವ ಒಂದು ಸಮಾಜವನ್ನು ನಿರ್ಮಾಣ ಮಾಡಿ ಡೆವಲಪ್ಡ್ ಸೊಸೈಟಿಯನ್ನು ನಾವು ನಿರ್ಮಾಣ ಮಾಡಬೇಕೆಂದು ಹೇಳ್ತಾ ನಾವೆಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕೆಂದು ಹೇಳ್ತಾ ಈ ಹಸಿರು ಹರಿಕ್ರಾಂತಿ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ 112ನೇ ಜಯಂತಿಯಾಗಿ ಇವತ್ತು ಗುಲ್ಬರ್ಗ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಸಮಾಜ ಕಲ್ಯಾಣ ಇಲ್ಲಂತೆ ಇಲಾಖೆಯಿಂದ ಭಾಳ ಇದು ವಿಜೃಂಭಣೆಯಂಥ ಕಾರ್ಯಕ್ರಮ ಜಿಲ್ಲಾಧಿಕಾರಿಗಳು ಬಂದು ಈ ಕಾರ್ಯಕ್ರಮ ನೆರವೇರಿಸಿದ ಜಿಲ್ಲಾಡಳಿತ ಇತ್ತು ಮತ್ತು ನಮ್ಮ ಜಯಂತಿ ಸಮಿತಿ ಅಧ್ಯಕ್ಷರು ಮತ್ತು ಈ ನಗರದಲ್ಲಿರುವ ಎಲ್ಲ ಓಣಿಯ ಜನರು ಮತ್ತು ಸಾಯಂಕಾಲ 4 ಗಂಟೆಗೆ ಮೆರವಣಿಗೆ ಇರ್ತದೆ. 4 ಗಂಟೆ ಇರುತ್ತೆ ಮತ್ತು ಬಹಿರಂಗ ಸಭೆ ಇರ್ತದೆ. ಮತ್ತು ಜಿಲ್ಲಾಡಳಿತರು ಈಗಾಗಿ ಚುನಾವಣೆ ಇದ್ದರೂ ಅವ್ರು ತಮ್ಮದು ಏನು ಬೇಕಾದ ಮಾಡಬೇಕು ಮಟ್ಟಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತಗಳಿಗೆ ನನ್ನ ವೈಯಕ್ತಿಕ ಪರವಾಗಿ ಮತ್ತು ಜಿಲ್ಲಾ ಸಮಾಜ ಪರವಾಗಿ ಧನ್ಯವಾದಗಳು ಹೇಳ್ತಿದ್ದೆ. ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ದೀನದಲಿತರ ಹಾಗೂ ಮಾಜಿ ಉಪ ಪ್ರಧಾನಿ 112ನೇ ಜಯಂತಿ ಉತ್ಸವ ಅಂಗವಾಗಿ ಇಂದಿನ ದಿವಸ ಜಿಲ್ಲಾ ಆಡಳಿತ ನೆರವೇರಿಸಿಕೊಟ್ಟಿದೆ. ಜಿಲ್ಲಾಧಿಕಾರಿಗಳು ಧನ್ಯವಾದ ಹಾಗೂ ಜಿಲ್ಲಾಡಳಿತಕ್ಕೂ ಧನ್ಯವಾದ. ತಾಲೂಕಾ ಹಾಗೂ ಬರ್ತಕ್ಕಂಥ ಪಂಚಾಯಿತಿ ಏನಿದೆ ಅವರಿಗೆಲ್ಲರಿಗೂ ನಮ್ಮ ಮಾದಿಗ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಹೇಳುತ್ತೇನೆ. ಮತ್ತು ಸಾಯಂಕಾಲ ಇದೇ ಪ್ರೋಗ್ರಾಮ್ ಬಾಬು ಜಗಜೀವನ್ ರಾಮರ 112ನೇ ಜಯಂತಿ ಉತ್ಸವ ಭವ್ಯ ಮೆರವಣಿಗೆ ಮುಖಾಂತರ ಗಂಜ ನಗರೇಶ್ವರ ಶಾಲೆಯಿಂದ ರಥ ಮೆರವಣಿಗೆ ಬರ್ತಾ ಇದೆ. ಹಾಗೂ ಕೋಲು ಡೊಳ್ಳು ಬಾಜಿ ಮುಖಾಂತರ ಭವ್ಯ ಮೆರವಣಿಗೆ ಬರ್ತಾ ಇದೆ. ಆಮೇಲೆ ಸಾಯಂಕಾಲ ಇಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರೆ ನಡೆದಂಗೆ ನಡೀತಾ ಇದೆ. ತಾವು ಅದಕ್ಕೆ ಭಾಗವಹಿಸಬೇಕಾಗಿ ತಮ್ಮೆಲ್ಲ ಮಾದಿಗ ಸಮುದಾಯದವರಿಗೆ ಕೈ ಮುಗಿದು ಕೇಳೋದೇನೆಂದರೆ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ನನ್ನಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ. ಜೈ ಮಾದಿಗ, ಜೈ ಜೈ ಮಾದಿಗ. ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮರ 112ನೆಯ ಜಯಂತ್ಯೋತ್ಸವದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಒಂದು ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ.
ಈ ವರ್ಷ ವಿಶೇಷವಾಗಿ ಶೋಲಾಪುರದಿಂದ ಡಾಲ್ಬಿಗಳು, ಶೋಲಾಪುರದಿಂದ ಕಲಾ ತಂಡಗಳು ಹಾಗೂ ಪ್ರತಿಯೊಂದು ಬಡಾವಣೆಗಳಿಂದ ಭವ್ಯವಾದಂಥ ಮೆರವಣಿಗೆಗಳನ್ನು ಈ ಸಾರಿ ಅತಿ ಹೆಚ್ಚಿನ ರೀತಿಯಲ್ಲಿ ತರಲಾಗ್ತಾ ಇದೆ. ಈ ಒಂದು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಬಾಬು ಸುಂಟಾನವರು ಹಾಗೂ ಕಾರ್ಯಾಧ್ಯಕ್ಷರಾದಂಥ ಗೋಪಿ ಕೃಷ್ಣ ಗುಂಡೇನವರು ಹಾಗೂ ಎಲ್ಲ ಸಮಾಜದ ಮುಖಂಡರು ಭಾಳಷ್ಟು ಹಗಲ ರಾತ್ರಿ ಓಡಾಡುವ ಮುಖಾಂತರ ಈ ಸಾರಿ ಒಂದು ಅತಿ ಹೆಚ್ಚಿನ ವಿಜೃಂಭಣೆಯಿಂದ ಮಾಡುವ ಮುಖಾಂತರ ಈ ನಮ್ಮ ಸಮಾಜದ ಇನ್ನೂ ಹೆಚ್ಚಿನ ಜನರನ್ನು ಅಧಿದನಗೊಳಿಸುವ ಮುಖಾಂತರ ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಮುಖಾಂತರ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಿಂದೆಂದಿಗಿಂತಲೂ ಮಾಡದೇ ಇರತಕ್ಕಂಥ ಅತಿ ವಿಜೃಂಭಣೆಯಿಂದ ಇಂದು ಈ ಒಂದು ಜಯಂತ್ಯೋತ್ಸವ ಸಮಿತಿಯನ್ನು ಆಚರಿಸ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಸಮಾಜದವರು ಎಲ್ಲರೂ ಒಗ್ಗೂಡುವ ಮುಖಾಂತರ ಈ ಒಂದು ಸಮಾಜ ಮುಖ್ಯವಾಹಿನಿಗೆ ಬರುವ ಸಲುವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು, ಪ್ರತಿಯೊಂದು ಸಮಾಜದ ಮುಖಂಡರು, ಪ್ರತಿಯೊಂದು ಪಕ್ಷದ ಮುಖಂಡರು ಎಲ್ಲರೂ ಪಕ್ಷ ಭೇದ ಎಲ್ಲವನ್ನು ಮರೆಯುವ ಮುಖಾಂತರ ಎಲ್ಲರೂ ಕೂಡ ಒಂದೇ ವೇದಿಕೆಗೆ ಬಂದಿದ್ದೀವಿ. ಈ ಒಂದು ಅತಿ ಸಂತೋಷದ ದಿನ ಆಗಿದೆ. ಅದಕ್ಕಾಗಿ ಎಲ್ಲರೂ ಕೂಡ ಒಂದು ಸಹನೆಯಿಂದ, ಒಂದು ಸಹಬಾಳ್ವೆಯಿಂದ, ಒಂದು ಒಳ್ಳೆಯ ರೀತಿಯಿಂದ ಈ ಒಂದು ಜಯಂತ್ಯೋತ್ಸವ ಸಮಿತಿಯನ್ನು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸಾಯಂಕಾಲ 4 ಗಂಟೆಗೆ ಇಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಭಾಳಷ್ಟು ಜನ ಸಮಾಜದ ಮುಖಂಡರು ಮಾತನಾಡಲಿದ್ದಾರೆ. ಅದಕ್ಕಾಗಿ ಸಮಾಜದ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮುಖಾಂತರ ಈ ಒಂದು ಜಯಂತ್ಯೋತ್ಸವ ಸಮಿತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಸಹಕಾರ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮರ 112ನೇ ಜಯಂತ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯ ಕಲಬುರಗಿಯಲ್ಲಿ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಲೋಕಸಭೆ ಸಂಸದೀಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಕೆಬಿ ಶಾಣಪ್ಪ, ಬಾಬುರಾವ್ ಚೌಹಾಣ್, ಚಂದ್ರಿಕಾ ಪರಮೇಶ್ವರ್, ಬಾಬುರಾವ್ ಜಹಾಗೀರ್ದಾರ್, ಲತಾ ರವಿ ರಾಠೋಡ್, ರೇಣುಕಾ ಸಿಂಗೆ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. 112 ವರ್ಷದ ಜನ್ಮೋತ್ಸವವನ್ನ ಏಪ್ರಿಲ್ 5 ತಿಂಗಳಿಗೆ ನಾವು ಆಚರಿಸ್ತಾ ಇದ್ದೇವೆ. ವಿಶೇಷವಾಗಿ ಅವರ ಕೊಡುಗೆ ದೇಶಕ್ಕೆ ಕೃಷಿ ಇಲಾಖೆಯಲ್ಲಿ, ರೈಲ್ವೆ ಮತ್ತು ರಕ್ಷಣಾ ಇಲಾಖೆಯಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟು ದೇಶದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಅವರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಅಂತ ಒಬ್ಬ ಮಹಾನ್ ನಾಯಕನ ದಿನವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಥಾ ಪ್ರಕಾರ ಪ್ರತಿ ವರ್ಷ ಅವರನ್ನು ನೆನಪು ಮಾಡಿಕೊಂಡು ನಾವು ಈ ಆಚರಣೆ ಮಾಡ್ತೇವೆ. ಕಲಬುರಗಿಯ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಇಂದು ಭಾರತ ದೇಶದ ಮಾಜಿ ಉಪಪ್ರಧಾನಿಗಳಾಗಿದ್ದ ದಿವಂಗತ ಡಾಕ್ಟರ್ ಬಾಬು ಜಗಜೀವನ್ ರಾಮರ 112ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಹಸಿರು ಕ್ರಾಂತಿಯ ಹರಿಕಾರ, ದೀನದಲಿತರ ಉದ್ಧಾರಕ ಹಾಗೂ ಭಾರತ ದೇಶದ ಉಪಪ್ರಧಾನ ಮಂತ್ರಿಗಳಾಗಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವವನ್ನು ಕಲಬುರಗಿ ನಗರದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್, ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ರಮೇಶ್ ವಾಡೇಕರ್, ರಾಜು ಆರ್ ವಾಡೇಕರ್, ಮಲ್ಲಿಕಾರ್ಜುನ್ ಜಿನಿಕೇರಿ, ಬಂಡೇಶ್ ರತ್ನಡಗಿ, ರುದ್ರಕ್ ಕೋಳೂರ್, ಸಚಿನ್ ತಾರ್ಫೈಲ್, ಮಹೇಶ್ ತಾರ್ಫೈಲ್, ಪರಶು ಇಟಗಿ, ದೇವೇಂದ್ರ ಬಂಡೇಗೌಲಿ, ಸಗರ್ ಇಟಗಿ, ಶರಣಬಸವ ಹಸನೇಪುರ್ ಮತ್ತು ದತ್ತು ಕೋರೆ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಬಾಬು ಜಗಜೀವನ್ ರಾಮ್ ಜಿ ಅವರ ಜಯಂತ್ಯೋತ್ಸವದ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಿ, ನಮ್ಮ ಕಲಬುರಗಿಯಲ್ಲಿ ಇವತ್ತಿನ ದಿವಸ ಬಾಬು ಜಗಜೀವನ್ ರಾಮ್ ಜಿ ಅವರ ಏನು ಪ್ರತಿಮೆ ಇದೆ
ಅದನ್ನ ಇವತ್ತು ಇಡೀ ಬೇರೆ ಬೇರೆ ಹಳ್ಳಿಗಳಿಂದ ಬೇರೆ ಬೇರೆ ಬಡಾವಣೆಗಳಿಂದ ಇವತ್ತು ಜನರು ಹರಿದು ಬಂದು ಇವತ್ತಿನ ದಿವಸ ಅವರ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಜನ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಕಲಬುರಗಿಯಲ್ಲಿ ಇದು ಒಂದು ಹೊಸದಾಗಿ ಒಂದು ಬಾಬು ಜಗಜೀವನ್ ರಾಮ್ಜಿಯವರ ಮೂರ್ತಿ ಆದಾಗಿನಿಂದನೂ ಕೂಡ ಒಂದು ಒಳ್ಳೆಯ ಪರಂಪರೆಯನ್ನ ಇವತ್ತಿನ ದಿವಸ ನಮ್ಮ ಕಲಬುರಗಿಯಲ್ಲಿ ಇವತ್ತಿನ ದಿವಸ ನಡೀತಾ ಇದೆ. ಎಲ್ಲ ಸಮಾಜದ ಜನರು ಇವತ್ತು ಒಗ್ಗಟ್ಟಿನಿಂದ ಇವತ್ತು ಈ ಒಂದು ಜಯಂತ್ಯೋತ್ಸವವನ್ನ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದು ಒಂದು ಮತ್ತು ವಿಶೇಷವಾಗಿ ಜಯಂತಿ ಸಮಿತಿನೂ ಕೂಡ ಬಹಳ ಒಂದು ಅಚ್ಚುಕಟ್ಟಾಗಿ ಇವತ್ತಿನ ದಿವಸ ಈ ಒಂದು ಜಯಂತಿ ಆಚರಣೆಯನ್ನ ಇವತ್ತಿನ ದಿವಸ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರಿ, ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಈ ದೇಶದ ನಾಯಕರು ಆಗ್ತಾ ಇರಲಿಲ್ಲ ಅಂತಂದ್ರೆ ನಮಗೆ ಉಳ್ಳಕ್ಕೆ ಅನ್ನನೂ ಕೂಡ ಸಿಗ್ತಾ ಇರಲಿಲ್ಲ ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ನಾವು ಉಣೋ ಅನ್ನ ಇದು ಯಾರು ಕೊಟ್ಟಿದ್ದು ಅಂತಂದ್ರೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಹಸಿರು ಕ್ರಾಂತಿಯನ್ನ ಮಾಡೋದ್ರ ಮುಖಾಂತರ ಇಡೀ ನಾಡಿನ ದೇಶದ ರೈತರಿಗೆ ಶಕ್ತಿಯನ್ನ ನೀಡಿದಂತವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ಜಿಯವರು ಅಂತನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಅವರಿಗೆ ಒಂದು ಜಯಂತ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ವಂದಿಸಿ ನನ್ನ 4 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾದಿಗ. ಅಸ್ಪೃಶ್ಯತೆ ಸಲುವಾಗಿ ಹೋರಾಟ ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಇದ್ರೆ ಅದು ಬಾಬು ಜಗಜೀವನ್ ರಾಮ್ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ಬೇಕಾಗ್ತದೆ. ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರನೇ ಅವ್ರ ಅಭಿವೃದ್ಧಿ ಕೆಲಸ ಮಾಡ್ಯಾರ ಮತ್ತು ಜನಸಾಮಾನ್ಯರಿಗೆ ಒಂದು ನ್ಯಾಯ ಒದಗಿಸಿಕೊಟ್ರಂತೇಳಿ ಇಡೀ ದೇಶದ ಜನ ಇವತ್ತು ಜಯಂತಿಯನ್ನ ಒಂದು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂತ ನಮ್ಮೆಲ್ಲರ ನಾಯಕರಲ್ಲಿ ಕೂಡ ಅವರು ಒಬ್ಬರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತೇನು ಹಸಿರು ಕ್ರಾಂತಿಯ ಹರಿಕಾರ ಅಂತೇಳಿ ಇವತ್ತು ಖ್ಯಾತಿ ಪಡೆದ್ರ ಜೊತೆಗೆ ಇವತ್ತು ಸಮಾಜ ಸೇವಕರಾಗಿ ಕೂಡ ಇವತ್ತು ಕೆಲಸ ಮಾಡಿರ್ತಕ್ಕಂಥ ಒಂದು ಶಕ್ತಿ ಇವತ್ತು ಬಾಬು ಜಗಜೀವನ್ ರಾಮ್ ಅವರಲ್ಲಿ ಇತ್ತು. ಅಂತ ವ್ಯಕ್ತಿಯ ಒಂದು ಜಯಂತಿಯನ್ನ ಕಲಬುರಗಿ ಜಿಲ್ಲೆ ಎಲ್ಲ ಸಮಾಜದ ಮುಖಂಡರು ಇವತ್ತು ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಹೆಚ್ಚಿನ ಒಂದು ಸಹಕಾರ ಕೊಡ್ತಕ್ಕಂಥ ಜನ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಜನ. ಅವರ ತತ್ವ ಆದರ್ಶಗಳನ್ನ ನಾವೆಲ್ಲ ಸಮಾಜದ ಮುಖಂಡರು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಅಂತಕ್ಕಂಥ ಮಾತನ್ನ ಈ ಒಂದು ಜಯಂತಿಯ ಸಂದರ್ಭದಲ್ಲಿ ಎಲ್ಲ ಸಮಾಜದ ಜನತೆಗೆ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಜಯ ಮಾದಿಗ. ಇವತ್ತು ಹಸಿರು ಕ್ರಾಂತಿಕಾರಿ ಮತ್ತು ನಮ್ಮ ಭಾರತ ದೇಶದ ಉಪ ಪ್ರಧಾನಿ ಮಂತ್ರಿ ಅವರ ಜನ್ಮೋತ್ಸವ ಇದೆ ಇವತ್ತು. ನಾನು ಕೂಡ 3 ವರ್ಷದ ಹಿಂದೆ ಅವರ ಸಮಾಧಿಗೆ ಹೋಗಿ ಅಲ್ಲಿ ಆಶೀರ್ವಾದ ತಗೊಂಡು ಬಂದಿದೆ. ಇವತ್ತು ಅವರ ಜಯಂತಿ ಬಹಳ ಒಳ್ಳೆ ರೀತಿಯಿಂದ ತಾವು ಮಾಡಿದಿರಿ. ನಮ್ಮ ಈ ಭಾಗಕ್ಕೆ ಲೇಬರ್ ಮಿನಿಸ್ಟರ್ ಆದಾಗ ಒಂದು ಲೇಬರ್ ಡಿಪಾರ್ಟ್ಮೆಂಟ್ಗೆ ಒಂದು ಕಳೆ ಕೊಟ್ಟ ಒಬ್ಬ ಧೀಮಂತ ನಾಯಕ ಜಗಜೀವನ್ ರಾಮ್ ಅವರು. ಇವತ್ತು ನಮ್ಮ MLAಗಳು ಮತ್ತು ನಾವು ಈ ಭಾಗದ ಎಲ್ಲ ನಾಯಕರು ಸೇರಿ ಇವತ್ತು ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಿಕ್ಕೆ ನಾವು ಬಂದಿದ್ದೀವಿ. ಈ ಭಾಗಕ್ಕೆ ಈ ಸ್ಟ್ಯಾಚ್ಯೂ ನಮ್ಮ ದತ್ತಾತ್ರೇಯ ಪಾಟೀಲ್ ರೇವೂರವರು ಒಂದು ಐತಿಹಾಸಿಕ ಸ್ಥಳ ಕೊಟ್ಟು ಇವತ್ತು ಸ್ಟ್ಯಾಚ್ಯೂ ಕೂಡಿಸಿದ್ದಾರೆ. ಅವರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಕಾರ್ಪೊರೇಟರ್ಗಳಿಗೂ, ಚಂದ್ರಶೇಖರ್ ಪಾಟೀಲ್ ಅವರಿಗೂ, ರೇವೂರ್ ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. 112ನೇ ಜಯಂತಿ ಉತ್ಸವಕ್ಕೆ ನಮ್ಮ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರವರು ಬಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ರು. ಅದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ದೊಡ್ಡಪ್ಪಗೌಡ ಅವ್ರನ್ನು ನಮ್ಮ ಬಾಬು ಜಗಜೀವನ್ ರಾಮ್ ಅವರ ಮೂರ್ತಿಯನ್ನು ಮಾಲಾರ್ಪಣೆ ಮಾಡಿ ನಮ್ಮ ಮಾದಿಗ ಸಮಾಜವನ್ನು ಒಂದು ರೀತಿ ಅವರು ನಿಮ್ಮ ಜೊತೆ ಇದ್ದೀವಿ ಎಂಬುದು ತೋರಿಸಿಕೊಟ್ಟಿದ್ದಾರೆ. ಅವರಿಗೆ ಇಲ್ಲಿ ಬಂದು ಮಾಲಾರ್ಪಣೆ ಮಾಡೋದಕ್ಕೆ ನಾವು ಅವರಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಸಮಾಜದವರಿಗೆ ಜಯಂತಿ ಉತ್ಸವದ ಆರ್ಥಿಕ ಸ್ವಾಗತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲಬುರಗಿ ಮಹಾನಗರದ ತಾರ್ಫೆಲ್ ಬಡಾವಣೆಯಲ್ಲಿ ಇಂದು ದೀನದಲಿತರ ಉದ್ಧಾರಕ ಡಾಕ್ಟರ್ ಬಾಬು ಜಗಜೀವನ್ ರಾಮರ 112ನೇ ಜಯಂತ್ಯೋತ್ಸವ ನಿಮಿತ್ತ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು. ಕಲಬುರಗಿ
ನಗರದ ತಾರ್ಫೈಲ್ ಬಡಾವಣೆಯಲ್ಲಿ ಇಂದು ದೀನದಲಿತರ ಉದ್ಧಾರಕ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ದೇಶದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ 112ನೇ ಜಯಂತ್ಯೋತ್ಸವ ದಿನ ತಾರ್ಪಲ್ ಬಡಾವಣೆಯಲ್ಲಿ ಇಂದು ನೆರವೇರಿಸಲಾಯಿತು. ಜನಪ್ರಿಯ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರವರು ಮತ್ತು ಉಮೇಶ್ ಜಾಧವ್ ಅವರು ಮತ್ತು ದೊಡ್ಡಪ್ಪಗೌಡರ ನರಿಬೋಳವರು ಬಂದು ಅವರ ಹಸ್ತದಿಂದ ಪೂಜೆ ಸಲ್ಲಿಸಲಾಯಿತು. ಈ ಬಡಾವಣೆಯಿಂದ ವಿಜೃಂಭಣೆಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಜಯಂತ್ಯೋತ್ಸವ ನೆರವೇರಿಸಲಾಯಿತು. ಈ ಜಯಂತ್ಯೋತ್ಸವದಲ್ಲಿ ಡಾಕ್ಟರ್ ಉಮೇಶ್ ಜಾಧವ್, ಬಿಜೆಪಿ ಮಹಾನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜು ಆರ್ ವಾಡೇಕರ್, ಎಸ್ಸಿ ಮೋರ್ಚಾ ಸೆಕ್ರೆಟರಿ ಅಂಬಾರಾಯ್ ಚಲಗೇರಿ, ಉತ್ತರ ಮಂಡಲದ ಉಪಾಧ್ಯಕ್ಷ ಅನಿಲ್ ಕುಮಾರ್ ಡೊಂಗರ್ಗಾಂವ್, ಮಾದಿಗ ಸಮಾಜದ ಯುವ ಮುಖಂಡರಾದ ರಾಜು ಕಟ್ಟಿಮನಿ, ಬಿಜೆಪಿ ಮುಖಂಡರಾದ ಮಧುಕರ್ ಕಾಂಬ್ಳೆ, ಜಿಲ್ಲಾ ಬಿಜೆಪಿ ಕಾರ್ಯದರ್ಶಿ ಅಮೃತ್ ಸಾಗರ್, ಬಿಜೆಪಿ ಮುಖಂಡರಾದ ಪರಮೇಶ್ವರ್ ವಾಲಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಇನ್ನುವೇ ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಕಲಬುರಗಿಯ ಅಶೋಕ್ ನಗರ ಬಡಾವಣೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತ್ಯೋತ್ಸವ ಸಮಿತಿಯ ವತಿಯಿಂದ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಅಶೋಕನಗರ ಬಡಾವಣೆಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಉತ್ಸವ ಸಮಿತಿಯ ವತಿಯಿಂದ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಇಂದಿನ ದಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಂಟಿಯಾಗಿ ಇವತ್ತು ಅಶೋಕ್ ನಗರದಲ್ಲಿ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಈ ಒಂದು ಇಬ್ಬರು ಮಹಾನ್ ವ್ಯಕ್ತಿಗಳ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಅಶೋಕ್ ನಗರದ ಒಂದು ಸಮಾಜದ DMS ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಉದಯ್ ಶ್ರೀಶೇಖರ್ ಹಾಗೂ ಅವರ ಎಲ್ಲರ ಒಂದು ಸದಸ್ಯರ ಒಂದು ನೇತೃತ್ವದಲ್ಲಿ ಇವತ್ತು ಈ ಒಂದು ಅಶೋಕ್ ನಗರದಲ್ಲಿ ಒಂದು ಒಳ್ಳೆಯ ಹಬ್ಬದ ವಾತಾವರಣ ರೀತಿಯಲ್ಲಿ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಈ ಒಂದು ರಾಜ್ಯ ಸಮಿತಿ ವತಿಯಿಂದ ಅವರಿಗೆ ಈ ಒಂದು ಅಶೋಕ್ ನಗರದ ಜನರಿಗೆ ಹಾಗೂ ಈ ರಾಜ್ಯದ ಜನರಿಗೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಬಾಬು ಜಗಜೀವನ್ ರಾವ್ ಅವರ ಜಂಟಿಯಾಗಿ ಇವತ್ತೇನು ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಒಂದು ಜಯಂತ್ಯೋತ್ಸವದ ಸರ್ವರಿಗೂ ಕೂಡ ಈ ಒಂದು ಜಯಂತ್ಯೋತ್ಸವದ ಒಂದು ಆರ್ಥಿಕವಾದಂಥ ಶುಭಾಶಯಗಳನ್ನು ತಿಳಿಸುತ್ತೇನೆ. ಹಾಗೂ ಈ ಒಂದು ನಮ್ಮ
ಹಿರಿಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರು ಏನು ನಮಗೆ ಒಂದು ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಈ ಒಂದು ಸಮಾಜವನ್ನು ಯಾವ ರೀತಿ ಸಂರಕ್ಷಿಸಬೇಕು, ಈ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿಯ ಮಕ್ಕಳಂತೆ ಬದುಕಬೇಕು, ಬಾಳಬೇಕು, ಈ ಒಂದು ಸುಂದರವಾದಂಥ ಒಂದು ಮನುಷ್ಯನ ಜೀವನವನ್ನು ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದನ್ನು ನಮಗೆ ಪಾಠವನ್ನು ಕಲಿಸಿಕೊಟ್ಟು ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲೇ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಿ ಮಕ್ಕಳಂತೆ ಬದುಕ್ತೀವಿ, ಬಾಳ್ತೀವಿ. ಮುಂದೊಂದು ದಿನ ಏನಾದರೂ ಕೂಡ ಸಂವಿಧಾನಕ್ಕಾಗಿರ್ಬೋದು, ಈ ದೇಶಕ್ಕೆ ಯಾವುದಾದ್ರೂ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಅವರೇನು ಹಾಕಿಕೊಟ್ಟಂಥ ಮಾರ್ಗ ಇದೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥದ್ದನ್ನು, ಆ ಒಂದು ಶಿಕ್ಷಣ ಸಂಘಟನೆ ಹೋರಾಟದ ಜೊತೆಗೆ ನಾವೆಲ್ಲರೂ ಕೂಡ ನಾವು ಯಾವುದೇ ಜಾತಿ ಜನಾಂಗದವರು ಇದ್ರೂ ಕೂಡ ಈ ಒಂದು ದೇಶಕ್ಕೆ ಒಂದು ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಾವು ಒಂದೇ ತಂದೆ ತಾಯಿ ಮಕ್ಕಳಂತೆ ಒಗ್ಗೂಡುವ ಮುಖಾಂತರ ಈ ಒಂದು ದೇಶಕ್ಕೆ ಬಂದಂಥ ಗಂಡಾಂತರವನ್ನು ನಾವು ಹೋಗಲಾಡಿಸ್ತೀವಿ. ನಮ್ಮ ಪ್ರಾಣವನ್ನು ಕೊಟ್ಟಾದರೂ ಕೂಡ ಈ ಒಂದು ಸಂವಿಧಾನವನ್ನು ರಕ್ಷಣೆ ಮಾಡ್ತೀವಿ. ಈ ಒಂದು ದೇಶಕ್ಕೆ ಬಂದಂಥ ಗಂಡಾಂತರವನ್ನು ನಮ್ಮ ಪ್ರಾಣವನ್ನು ಕೊಟ್ಟಾದರೂ ಕೂಡ ಈ ಒಂದು ಗಂಡಾಂತರದಿಂದ ಈ ನಮ್ಮ ದೇಶವನ್ನು ರಕ್ಷಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛಪಡ್ತೀವಿ. ಈ ಆಚರಣೆಯಲ್ಲಿ ಲಿಂಗರಾಜ್ ತಾರ್ಫೈಲ್, ಉದಯ್ ಕುಮಾರ್ ಖೇಳಗೀಕರ್, ಅಂಬಣ್ಣ ಕಿಣಗೀಕರ್, ಸುನಿಲ್ ಕುಮಾರ್ ಹಸನಪುರ್, ಬೇನಾ ರಾಠೋಡ್, ಸುಶೀಲ್ ಕುಮಾರ್ ಒಳಕೇರಿ, ದಿಗಂಬರ್ ತಾರ್ಫೈಲ್, ಅಶೋಕನಗರ ಬಡಾವಣೆಯ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾದ ಉದಯ್ ಕುಮಾರ್ ಸರಸಗೀಕರ್, ಗೌರವ ಅಧ್ಯಕ್ಷರಾದ ನಟರಾಜ್ ಕಿರಣಗೀಕರ್ ಸೇರಿದಂತೆ ಅಶೋಕನಗರ ಬಡಾವಣೆಯ ಅನೇಕ ಜನ ನಾಗರಿಕರು ಪಾಲ್ಗೊಂಡಿದ್ದರು. ಕಲಬುರಗಿ ಮಹಾನಗರದ ಗಾಜಿಪುರ್ ಬಡಾವಣೆಯ ವತಿಯಿಂದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮರ ಪುತ್ಥಳಿಗೆ ಜಯಂತ್ಯೋತ್ಸವ ನಿಮಿತ್ತ ಮಾಲಾರ್ಪಣೆಯನ್ನು ಮಾಡಲಾಯಿತು. ಕಲಬುರಗಿ ಮಹಾನಗರದ ಗಾಜಿಪುರ್ ಬಡಾವಣೆಯ ವತಿಯಿಂದ ಕಲಬುರಗಿ ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಜಯಂತ್ಯೋತ್ಸವದ ನಮನವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಗಣೇಶ್ ಒಳಕೇರಿ, ಗೋಪಾಲ್ ನಾಟಿಕಾರ್, ದೀಪಕ್ ಶಾಪುರ್ಕರ್, ಶಿವಕುಮಾರ್ ಕಟ್ಟಿಮನಿ, ಅನಿಲ್ ಜಾಲ್ಗಾರ್, ಶಿವ ಮುನುಗಳ್, ನಾಗು ನಾಲ್ವಾರ್ಕರ್, ಹೇಮರೆಡ್ಡಿ ಬಿರಾಳ್ ಸೇರಿದಂತೆ ಇತರೆ ಅನೇಕ ಜನ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಕ್ಷೇತ್ರಹಾರ ಕೋಡ ನೋಡು, ಚನ್ನ ಬಸವ ಸಂಸ್ಥಾನ ನೋಡು. ಕ್ಷೇತ್ರಹಾರ ಕೋಡ ನೋಡು, ಚನ್ನ ಬಸವ ಸಂಸ್ಥಾನ ನೆಲೆ ನೋಡು. ಕಳಕಾಪುರ ದೀಪನ ಭೀಮನಾರ ಬಾವೈಗೆ ಸ್ಥಳ ನೋಡು. ಬುದ್ಧ ವಿಹಾರವನೇ ನೋಡು ಬಾ. ಅಲಲಲಲ ಇವತ್ತು 112ನೇ ಬಾಬು ಜಗಜೀವನ್ ಜಯಂತ್ಯೋತ್ಸವ ನಿಮಿತ್ತವಾಗಿ ನಾವು ಗಾಜಿಪುರ್ ಬಡಾವಣೆಯಿಂದ ಹಲಿಗೆ ಮುಖಾಂತರ ಒಂದು ಮೆರವಣಿಗೆ ಮಾಡಿಕೊಂಡು ಬಾಬು ಜಗಜೀವನ್ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಿ ನಾವು ಗಾಜಿಪುರ್ ಬಡಾವಣೆಯಿಂದ ನಾವು ಜಯಂತ್ಯೋತ್ಸವವನ್ನು ಆಚರಿಸ್ತಿದ್ದೇವೆ. ನನ್ನ ಹೆಸರು ಗೋಪಾಲ್ ನಾಟಿಕರ್ ಅಂತ. ಈ ಸಂದರ್ಭದಲ್ಲಿ ದೀಪಕ್ ಶಾಪುರ್ಕರ್, ಶಿವವಾಡಿ, ಗಣೇಶ್ ಒಳಕೇರಿ, ನಾಗು ನಾಲ್ವಾರ್ಕರ್, ರಾಜಪ್ಪ ನಾಟಿಕರ್, ಅನಿಲ್ ಜಾಲ್ಗರ್ ಹಾಗೂ ಇನ್ನಿತರ ಗಾಜಿಪುರ್ ಬಡಾವಣೆಯನ್ನು ಸೇರಿ ಒಂದು ಜಯಂತ್ಯೋತ್ಸವವನ್ನು ಆಚರಿಸಲಾಗಿದೆ.
ನಾನು ವೀರೇಂದ್ರ ಜಯಾನಂದ್ ಬಿರಾದಾರ್ ಕರ್ನಾಟಕ ನವ ನಿರ್ಮಾಣ ಸೇನೆಯ ಸಹ ಸಂಚಾಲಕನಾಗಿದ್ದು ಇಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 112ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಕರ್ನಾಟಕ ನವ ನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವಿಸಲಾಯಿತು. ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾದಂಥ ಸಂತೋಷ್ ಪಾಟೀಲ್ರು ಮತ್ತು ದಿಲೀಪ್ ಕೆರೆಸವಳಗಿ ಸಮಸ್ತ ಕರ್ನಾಟಕ ನವ ನಿರ್ಮಾಣ ಸೇನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಥ್ಯಾಂಕ್ ಯು. ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಕಾಲೇಜ್ ಆಫ್ ಫಾರ್ಮಸಿಯ ವತಿಯಿಂದ ಶಿಸ್ತುಬದ್ಧ ಮತದಾರರ ಶಿಕ್ಷಣ ಈ ಕುರಿತು ಕಾರ್ಯಕ್ರಮ ಜರುಗಿತು. ಕಲಬುರಗಿ ಮಹಾನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ರಾಜೀವ್ ಮೆಮೋರಿಯಲ್ ಎಜುಕೇಷನ್ ಸೊಸೈಟಿಯ ಕಾಲೇಜ್ ಆಫ್ ಫಾರ್ಮಸಿಯ ಮತದಾರರ ಸಾಕ್ಷರತಾ ಸಂಘದಿಂದ ಶಿಸ್ತುಬದ್ಧ ಮತದಾರರ ಶಿಕ್ಷಣ ಮತ್ತು ಚುನಾವಣೆಯಲ್ಲಿ ಭಾಗವಹಿಸುವಿಕೆ ಎಂಬ ಮುಖ್ಯ ಉದ್ದೇಶದಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. I also welcome all the teaching and non-teaching staff, electronic media, press persons and all my dear friends. ಈ ಕಾರ್ಯಕ್ರಮದಲ್ಲಿ ಆರ್ಎಂಇಎಸ್ ಕಾಲೇಜ್ ಆಫ್ ಫಾರ್ಮಸಿಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಅಶೋಕ್ ಮಾಲ್ಪಾನಿ, ಆರ್ಎಂಇಎಸ್ ಕಾಲೇಜ್ ಆಫ್ ಫಾರ್ಮಸಿಯ ಅಲ್ಯೂಮಿನಿ ಅಸೋಸಿಯೇಷನ್ ಅಧ್ಯಕ್ಷರಾದ ಕುಮಾರಿ ಸಂಪದಾ ಚಿತಾಪೂರ್ಕರ್, ಎನ್ಎಸ್ಎಸ್ ಯೂನಿಟ್ ನ ನೋಡಲ್ ಆಫೀಸರ್ ಪ್ರೊಫೆಸರ್ ಮೋಹನ್ ಜೋಶಿ, ಪ್ರೊಫೆಸರ್ ಹನುಮಂತ್ ಕೇಳ್ಕರ್, ಆರ್ಎಂಇ ಸೊಸೈಟಿಯ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಪ್ರೊಫೆಸರ್ ಹರಿಪ್ರಸನ್ನ ಚಿತಾಪೂರ್ಕರ್, ಆರ್ಎಂಇ ಸೊಸೈಟಿಯ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ ಮತ್ತು ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್ ಸೇರಿದಂತೆ ಇತರೆ ಕಾಲೇಜಿನ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. I will vote for the nation. We, the citizens of India, having abiding faith in democracy, to uphold the democratic traditions of our country, and the dignity of election, and to vote in every election being influenced by considerations of religion, community, language, or any inducement. To any one constituency, you can use your names. That is one thing. And for other all, form number 7, form number 8, form number 8, they are respective there. Some changing from name one place to another place. She is married from one place to another place. And from outer foreign voters and some in-service voters, they give the name for particularly respective farmers. You know, already the Indian largest democracy with more than 900 million voters nowadays, 45 million young voters, 45 million young voters as per 2019 elections. Voting is the most greatest privileges living in the democracy. So many people think one vote will make any difference. Yes, your one vote can make a difference. One person, one vote, one well. These words I conclude with my regarding the years
programs. Thank you for your time. अपने बन जाए कोई लोग साथ बोले थे ना, कास्ट पैसा धक्का, इन्हें हमारा वाला है, ये जात वाला है, वो जात वाला, इन्हें है तो ऐसा कैसा, ये पार्टी वो पार्टी, ऐसा नहीं है। ये डेमोक्रेसी का एक फुल फ्लेज है कि हम किसको चुनाना, ये तो आप इस वजह से ये आवेदन जो प्रोग्राम किया है राजीव कॉलेज फार्मेसी वाले बहुत ही श्लाघनीय है जो ಸೊ ಈ ಥರದ ಕಾರ್ಯಕ್ರಮ ಮಾಡಬೇಕು. ಈ ಬರೀ ಎಜುಕೇಶನ್ ಜೊತೆ ಶಿಕ್ಷಣ ಜೊತೆ ಇದು ಹೀಗಾದ್ರೆ ಭಾಳ ಮಂದಿ ಹುಡುಗರೆಲ್ಲ ಈಗ ಶೂಟಿಂಗ್ ಊರಿಗೆ ಹೋಗೋದು आप कहीं भी रहो कहाँ भी रहो जाके मतदान का हक डालना कंपल्सरी डालो. अपने पे आज तक कैंसिल करने होते ऐसा मत करो बच्चों. एक बहुत डेमोक्रेसी का बहुत देन है हमारे लिए, बहुत महत्व का है. कंपल्सरी आप भी जाओ और आप आपके पेरेंट्स को फ्रेंड्स को भी सबको जाके कंपल्सरी वोट डालना बोलते बोलना, ये मेरी तरफ से मेरा कहना है. धन्यवाद. We can read about the candidates, we can read about the development work undertaken by the candidates and various reviews the citizens of India have given regarding the development work which is claimed to be undertaken. So we can call ourselves the smart voters, and in addition to voting, we have one more responsibility towards our country. We can ensure that the election function is going on peacefully. How as a normal citizen we can do is, Election Commission of India has launched an app namely C-Vigil, through which we can report any disturbances which are reported during elections in our booth directly to Election Commission of India, and they will take the necessary action to bring it back to the peaceful working of election. So I would like to urge everyone here to vote and also take the responsibility for smooth functioning of the election process. Thank you. I thank you on behalf of the management, on behalf of college and on behalf of all of you for this presentation. I thank you, sir. I also thank Sampada, Alumni Association President, and this is the first person she is attending as an Alumni Association President. I request her to constantly be in touch with all the alumni, and we will do wonders in the next programs. So I also thank on behalf of all of you to Sampada also. I also thank Professor Harinasana Chidampa sir, Mr. Jolini sir, Mohishi and Galur sir who has taken straight in attending the awareness program and briefing us about the electoral importance of our system. So I also thank you on behalf of all of you. I also thank all of you for patiently listening to this program. Thank you everyone. ಭಾರತಿ ಪ್ರಕಾಶನ ಕಲಬುರಗಿಯ ವತಿಯಿಂದ ಸಂವಿಧಾನದ 371ನೇ ಜೆ ಕಲಂ ತಿದ್ದುಪಡಿಯ ಹರಿಕಾರ ಶ್ರೀ ವೈಜನಾಥ್ ಪಾಟೀಲ್ ಎಂಬ ಕೃತಿ ಬಿಡುಗಡೆ ಮತ್ತು ಸನ್ಮಾನ ಕಾರ್ಯಕ್ರಮ ಜರುಗಿತು. ಭಾರತಿ ಪ್ರಕಾಶನ ಕಲಬುರಗಿಯ ವತಿಯಿಂದ ಶ್ರೀ ಬಿ ವೀರಬಸವಂತ ಅವರ ಸಂಪಾದಕತ್ವದಲ್ಲಿ ಪ್ರಕಟಿಸಲಾದ ಸಂವಿಧಾನದ 371ನೇ ಕಲಂ ತಿದ್ದುಪಡಿಯ ಹರಿಕಾರ ಶ್ರೀ ವೈಜನಾಥ್ ಪಾಟೀಲ್ ಎಂಬ ಕೃತಿಯ ಲೋಕಾರ್ಪಣೆ ಮತ್ತು ಶ್ರೀ ವೈಜನಾಥ್ ಪಾಟೀಲ್ ಅವರಿಗೆ ಸನ್ಮಾನ ಸಮಾರಂಭವು ದಿನಾಂಕ 4ನೇ ಏಪ್ರಿಲ್ 2019 ಗುರುವಾರದಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದ ಸುವರ್ಣ ಮಹೋತ್ಸವ ಭವನದಲ್ಲಿ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ಖ್ಯಾತ ಪತ್ರಕರ್ತರಾದ ಡಾಕ್ಟರ್ ಶ್ರೀನಿವಾಸ್ ಸಿರ್ನೂರ್ಕರ್ ಆಗಮಿಸಿದ್ದರು. ಕೃತಿ ಬಿಡುಗಡೆಗೊಳಿಸಲು ಗವಿಸಿದ್ದೇಶ್ವರ ಕಾಲೇಜು ಕೊಪ್ಪಳದ ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಸಾಹಿತಿಗಳಾದ ಅಲ್ಲಮ ಪ್ರಭು ಬೆಟ್ಟದೂರು ಆಗಮಿಸಿದರು. ಕೃತಿ ಪರಿಚಯ ಮಾಡಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿಯ ಮಾಜಿ ಅಧ್ಯಕ್ಷರಾದ ಅಪ್ಪಾರಾವ್ ಅಕ್ಕೋಣೆ ಆಗಮಿಸಿದ್ದರು. ಇದೇ ವೇಳೆ ಭಾರತಿ ಪ್ರಕಾಶನದಿಂದ ಶ್ರೀ ವೈಜನಾಥ್ ಪಾಟೀಲ್ ದಂಪತಿಗಳಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಪ್ರಕಾಶಕರು ಹಾಗೂ ಕೃತಿಯ ಸಂಪಾದಕರಾದ ಬಿ ವೀರಬಸವಂತ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಲೋಕಸಭಾ ಅಭ್ಯರ್ಥಿ ಬಿಜೆಪಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಾಕ್ಟರ್ ಉಮೇಶ್ ಜಾಧವ್ ಸರ್ ಅವರಿಗೂ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಈಗ ಮೊದಲಿಗೆ ಹೂಗುಚ್ಛ ನೀಡುವ ಮೂಲಕ ಅತಿಥಿಗಳನ್ನು ಸತ್ಕರಿಸಲಾಗುತ್ತಿದೆ. ಎಲ್ಲ ತನ್ನ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿ ಅದರಲ್ಲಿ ಈ 371 ಕಲಮಿನ ಎಲ್ಲ ದಾಖಲೆಗಳನ್ನು ಪ್ರಿಂಟ್ ಮಾಡಿ ವೈಜನಾಥ್ ಪಾಟೀಲ್ರ ಚರಿತ್ರೆಯನ್ನು ಮತ್ತು ಅವರ ಹೋರಾಟವನ್ನು ಅವನು ಆ ಪುಸ್ತಕದಲ್ಲಿ ಪ್ರಿಂಟ್ ಮಾಡಿದಾನೆ. ಅವನು ನಿಜವಾಗಿ ವೀರ, ಅವನು ಯಾರಿಗೂ ಅಂಜಿಕಿಲ್ಲದೆ ಅವನಿಗೆ ಸನ್ಮಾನ ಮಾಡಿದಾನೆ.
ಮತ್ತು ಏನಂದ್ರೆ ಪುಸ್ತಕಗಳು ಕೂಡ ಪ್ರಿಂಟ್ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿಯ ಒಂದು ವಿಶೇಷತೆ ಇತ್ತು. ಆ ಏನ್ ವಿಶೇಷತೆ ಇತ್ತು ಅಂತಂದ್ರೆ 20 ವರ್ಷ ಇವರು ಹೋರಾಟ ಮಾಡಿದ್ರು ಕೂಡ ಯಾರಿಂದ ಇವರು ಒಂದು ದಯ ಪೈಸಾ ಚಂದ ವಸೂಲಿ ಮಾಡಲಿಲ್ಲ. ಎಲ್ಲ ಹಣವನ್ನು ತಾವು ತಮ್ಮ ಸ್ವಂತ ಮನೆಯಿಂದ, ತಮ್ಮ ಒಂದು ಗಳಿಕೆಯಿಂದ, ತಮ್ಮ ಬರುವಂತ ಎಮ್ಮೆಲೆ ಆಗಿರುವಂತ ಅಲವನ್ಸ್ನಿಂದ ಅದನ್ನು ಖರ್ಚು ಮಾಡಿದ್ದಾರೆ. ಮತ್ತು ಏನಾದ್ರು ತೆಗೆದಿದ್ದಾಗ ಈ ಹೋರಾಟ ಸಲುವಾಗಿ ಅವರು ಏನ್ ಮಾಡಿದ್ರ ತಮ್ಮ ಬೀದರು ಮತ್ತು ಬೆಂಗಳೂರಂತಹ ಮನೆಯನ್ನು ಮಾಡಿಕೊಂಡಿದ್ದಾರೆ. ಇದು ಇವರ ಹೋರಾಟದ ಒಂದು ವಿಶೇಷ ಮತ್ತು ವೈದ್ಯನಾಥ್ ಪಾಟೀಲ್ ಒಂದು ವಿಶೇಷ. ಇಂಥ ಒಂದು ಹೋರಾಟ ಸ್ವಾತಂತ್ರ್ಯ ಆದ್ಮೇಲೆ ನಾನು ಎಲ್ಲಿ ಕೇಳಿಲ್ಲ. ಆ ಸ್ವಾತಂತ್ರ್ಯಕ್ಕಿಂತ ಮೊದಲು ನಾನು ಕೇಳಿನಿ ಜನ ಏನಂತಂದ್ರೆ ಮನೆ ಮಾಡಿಕೊಂಡು ತಾವು ಸ್ವಾತಂತ್ರ್ಯವಾಗಿ ಬೆಳೆದಾರೆ ಅಂತ ಹೇಳಿ. ಜೀವನ ಗಾಥೆಯೇ ಒಂದು ಹೋರಾಟದ ಗಾಥೆಯಾಗಿರುವುದರಿಂದ ವ್ಯಕ್ತಿ ಮತ್ತು ಹೋರಾಟ ಅವೆರಡೂ ಬೇರ್ಪಡಿಸಲಾರದಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಇವೆರಡನ್ನ ಸಮ್ಮಿಲನಗೊಳಿಸಿ ಆ ಒಂದು ಪುಸ್ತಕವನ್ನು ಬರೆದಿರುವುದು, ಇವತ್ತು ಬಿಡುಗಡೆಯಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂದ್ರೆ ಇಲ್ಲಿಯವರೆಗೆ ವೈದ್ಯನಾಥ್ ಪಾಟೀಲ್ರು ಅಂದ್ರೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ, ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಅಂದ್ರೆ ವೈದ್ಯನಾಥ್ ಪಾಟೀಲ್ರು ಅಂತಕ್ಕಂಥ ಒಂದು ಪ್ರತೀತಿಯನ್ನ ನಮ್ಮಲ್ಲಿ ಬೆಳೆದು ಬಂದಿದೆ. ಅದು ಕೇವಲ ಒಂದು ದಿನದ ಮಟ್ಟಿಗೆ ಗಳಿಸಿದ್ದಲ್ಲ, 2 ದಶಕಗಳ ದೀರ್ಘ ಹೋರಾಟದಿಂದ ಬಂದಂಥ ಒಂದು ಪ್ರಕ್ರಿಯೆ. ಈ ದೃಷ್ಟಿಯಿಂದ ನೋಡಿದಾಗ ಅವರ ಜೀವನ ಚರಿತ್ರೆಯೇ ಈ ಹೋರಾಟದ ಒಂದು ಗಾಥೆ ಆಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಈ ಪುಸ್ತಕವನ್ನ ಬರೆಯಲಾಗಿದೆ. ವೈದ್ಯನಾಥ್ ಪಾಟೀಲ್ರು ನಮ್ಮೆಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥವ್ರು, ಇಲ್ಲಿ ಬಂದವರೆಲ್ಲ ಅವರ ಆತ್ಮೀಯರೇ. ಅಸಡ್ಡಿ ಅಂತೂ ಬಿಟ್ಟಿದ್ದರು 2 ಗೊತ್ತಾಗ. ಆದರೂ ಈ ಕಾಲದಲ್ಲಿ ಬಹಳ ಬೆಳೆದ 2 ಕಡೆ ಈ ಬಾಕಿದ ಯಶವಂತ್ ಖಂಡ್ರೆ MLA ಇದ್ದಾರೆ, MPP ನಿಂತಿದ್ದಾರೆ. MP ಸೋತರದ್ದು MLA ಹಾಗೆ ಇರ್ತದೆ. ಬಟ್ ಇವರು ಹಾಗಲ್ಲ, ಒಂದು ಹೋಯ್ತು ದೊಡ್ಡ ರಿಸ್ಕ್ ತಗೊಂಡ್ರೆ ಅದರ ಸಲುವಾಗಿ ಸೆಲ್ಫ್ ರೆಸ್ಪೆಕ್ಟ್, ನನಗೆ ಗೌರವ ಈ ಪಕ್ಷದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಆಗ್ತಾ ಇಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ. ನಾ ಇವರಿಗೆ ಆಚಾರ ಬೆಳೆದಿರೋದು ಜೊತೆ ಕಂಪೇರ್ ಮಾಡದೆ ಹೋದ್ರು ಒಂದು ಆದರ್ಶ ಸಲುವಾಗಿ, ಒಂದು ಮಾತಿನ ಸಲುವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ, ಧೈರ್ಯ ಮಾಡಿದ್ದಾರೆ. ಇಂಥ ಜನರಿಗೆ ರಾಜಕೀಯದಲ್ಲಿ ಜೀವನ ಇಡೋದು ನಮ್ಗೆಲ್ಲರೂ ಕರ್ತವ್ಯ. ಆ ದೃಷ್ಟಿಯಿಂದ ಅವ್ರಿಗೆ ಬೇರೆ ಕಾರ್ಯಕ್ರಮಗಳಿಗೆ ಅವರು ಕೆಲವರು ಕೋಡ್ ಆಫ್ ಕಂಡಕ್ಟ್ ಇದೆ. ಇವತ್ತು ಬಹಳ ಒಳ್ಳೆ ಬುಕ್ ನಾನು ಕೆಲವು ನೋಡಿದೆ. ಇವತ್ತು ಎಲ್ಲ ಲೆಟರ್ ಬರೆದಿದ್ದು ವೈದ್ಯನಾಥ್ ಪಾಟೀಲ್ ಸಾಹೇಬ್ ಏನೇನು ಪುಸ್ತಕ ಬಹಳ ಲೆಟರ್ಸ್ ಬರೆದಿದ್ದಾರೆ, ಇವೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ. ಇದನ್ನ ಅಧ್ಯಯನ ಮಾಡಿ ಇದನ್ನ ತಿಳ್ಕೊಂಡೆ ನಾನು ಉಪಯೋಗ ತಗೊಳ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟೆ. ನಿಮ್ಮ ಪುಸ್ತಕ, ನಿಮ್ಮ ಹೋರಾಟದ ರಿಸಲ್ಟ್, ಈ ಹೋರಾಟದ ಇದ್ರದ್ದು ಈಗೇನೇನು ರಿಸಲ್ಟ್ ಬರ್ತಾ ಇದೆ, ಇದ್ರ ಬಗ್ಗೆ ನಾವು ಪ್ರತಿಯೊಬ್ಬರಿಗೆ ತಿಳಿಸಿ ಮತ್ತಷ್ಟು ನಾವು ಉಪಯೋಗ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇವತ್ತು ನನ್ನನ್ನು ಕರೆಸಿ, ಈಗ ನಾನು ಇವತ್ತು ಚಂದು ಪಾಟೀಲ್, ಬಿಜು ಪಾಟೀಲ್ ಅವ್ರ ಮಗ ಚಂದು ಪಾಟೀಲ್ ಅವ್ರ ಒಂದು ಕಾರ್ಯಕ್ರಮ ಇದೆ, ಫಂಕ್ಷನ್ 5 ಗಂಟೆಗೆ ಅಂತ ಹೇಳಿದ್ರು. ಸ್ವಲ್ಪ ಲೇಟ್ ಆಗಿದ್ದು, ಆ ಕಾರ್ಯಕ್ರಮ ಹೋಗೋದಿದೆ. ಇವತ್ತು ವಿಕ್ರಮ್, ಬಸವ ಅವ್ರ ಮೂವರಿಗೂ ನಾನು ನಿಮ್ಮ ತಂದೆಯವರ ದಾರಿಯಲ್ಲಿ ನಡೀರಿ, ಫೈಟರ್ ಆಗಿ ಬೆಳೀರಿ, ಯಾರ ಇನ್ಫ್ಲೂಯೆನ್ಸ್ದಾಗ ಅಂಡರ್ದಾಗ ಹೋಗ್ಬೇಡ್ರಿ, ನ್ಯಾಯಾಧೀಶೊಳಗೆ ದುಡಿರಿ, ನಿಮ್ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ನಾನು 2 ಮಾತು. ಜೈ ಹಿಂದ್, ಜೈ ಕರ್ನಾಟಕ. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ.